ಧರ್ಮಸ್ಥಳದ ಸ್ಪಾಟ್ 1ರ ಬಳಿ ಸಿಕ್ಕಂತ ಐಡಿ ಕಾರ್ಡ್ ಯಾರದ್ದು ಅನ್ನುವಂತ ಪ್ರಶ್ನೆ ಕೂಡ ಎದ್ದಿತ್ತು. ಅಲ್ಲೊಂದು ಐಡಿ ಕಾರ್ಡ್ ಸಿಕ್ಕಿತ್ತು, ಸ್ಪಾಟ್ ನಂಬರ್ 1. ಅಂದ್ರೆ ಇವತ್ತು ಡೇ 4 ಅಲ್ವಾ, ಡೇ 1 ಟೈಮ್ನಲ್ಲಿ ಅವರು ಆ ಸ್ಪಾಟ್ ಅನ್ನ ಡಿಗ್ ಮಾಡುವಂತ ಸಂದರ್ಭದಲ್ಲಿ, ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಒಂದು ಐಡಿ ಕಾರ್ಡ್ ಸಿಕ್ಕಿತ್ತು. ಸ್ಪಾಟ್ 1ರ ಬಳಿ ಸಿಕ್ಕ ದಾಖಲೆ ಯಾವ ವ್ಯಕ್ತಿಗೆ ಸೇರಿದ್ದು? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಐಡಿ ಕಾರ್ಡ್ ನಲ್ಲಿ ಇದ್ದಂತ ವ್ಯಕ್ತಿಯ ಹೆಸರು ಸುರೇಶ್ ಅಂತ. ಐಡಿ ಕಾರ್ಡ್ ಅಂತ ಬಂದಂತ ಸಂದರ್ಭದಲ್ಲಿ ಐಡೆಂಟಿಫಿಕೇಶನ್ ಕಾರ್ಡೇ ಅಲ್ವಾ, ಅದ್ರ ಮೇಲೆ ಹೆಸರು ಇರುತ್ತೆ, ಎಲ್ಲದೂ ಇರುತ್ತೆ. ಆದ್ರೆ ಆತ ಯಾವ ಊರು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅದ್ರ ಬಗ್ಗೆ ಈಗ ಆಲ್ರೆಡಿ ಪೊಲೀಸರು ಕ್ಲಾರಿಟಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಸುರೇಶ್ ಅಂತ ಆತನ ಹೆಸರು. ಸುರೇಶ್ ಮೂಲತಃ ನೆಲಮಂಗಲ ಬಳಿಯ ಹಳ್ಳಿಯವರು. ಸುರೇಶ್ ಆತನ ಮನೆಯಲ್ಲೇ ಅಸ್ತಮಾದಿಂದ ಮೃತಪಟ್ಟಿದ್ದನಂತೆ. ಮನೆಯಲ್ಲೇ ಅಸ್ತಮದಿಂದ ಮೃತಪಟ್ಟಿದ್ರು ಅವರು. ಆತನ ಹಳ್ಳಿಯಲ್ಲೇ ಆತನ ಅಂತ್ಯ ಸಂಸ್ಕಾರ ಕೂಡ ಆಗಿತ್ತು. ಆತನ ಹಳ್ಳಿಯಲ್ಲೇ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು. ಸುರೇಶ್ ತಾಯಿಯಿಂದ SITಗೆ ಮಾಹಿತಿಯನ್ನ ಕೊಡಲಾಗಿದೆ. ಆದರೆ ಕಾರ್ಡ್ ಹೇಗೆ ಬಂತು? ಹಾಗಾದ್ರೆ ಹಳ್ಳಿಲಿ ಆತನ ಅಂತ್ಯ ಸಂಸ್ಕಾರ ಆಗಿದ್ರೆ ಆತನ ಕಾರ್ಡನ್ನು ಯಾರು ತಗೊಂಡ್ಬಂದಿದ್ದು? ಈ ಪ್ರಶ್ನೆಗಳು ಬರ್ತಾವಲ್ವಾ. SITಗೆ ಮಾಹಿತಿಯನ್ನ ಕೊಡಲಾಗಿದೆ ಅವರ ಕುಟುಂಬದಿಂದ. SITಯಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾದ್ರೆ ಕಾರ್ಡ್ ಅಲ್ಲಿ ಬಂದು ಸಿಕ್ಕಿದ್ದಾದರೂ ಹೇಗೆ? ಅವ್ರ ಕುಟುಂಬದವ್ರು ಯಾರಾದರೂ ಬಂದು ಎಸ್ದೋದ್ರ? ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾವಲ್ವಾ. ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋದಾದ್ರೆ, ಸುರೇಶ್ ಐಡಿ ಕಾರ್ಡ್ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದಾದ್ರೂ ಹೇಗೆ? ಅನಾಮಿಕ ತೋರಿಸಿದ ಸ್ಪಾಟ್ 1 ಬಳಿ ಐಡಿ ಕಾರ್ಡ್ ಯಾಕಿತ್ತು? ಇದು ಸ್ನಾನಘಟ್ಟ ಬೇರೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬದವರು ಆತನದ್ದು ಏನೇನೆಲ್ಲ ಇರುತ್ತೆ ಅದೆಲ್ಲವನ್ನು ಕೂಡ ನದಿಗೆ ಹಾಕ್ಬಿಡೋಣ ಅಂತೇನಾದರೂ ಬಂದು ಹಾಕಿದ್ರ? ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಆಡ್ಬೋದು. ಯಾಕೆಂದರೆ ತುಂಬ ಕುಟುಂಬಗಳಲ್ಲಿ ಅವರ ಕುಟುಂಬದವರು ಯಾರಾದರೂ ಸಾವನ್ನಪ್ಪಂತಹ ಸಂದರ್ಭದಲ್ಲಿ ಅವರದ್ದು ಏನೂ ಇರಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವೊಂದು ನದಿಗಳಿಗೆ ಬಿಡುವಂಥ ಸಾಧ್ಯತೆ ಇರುತ್ತೆ. ಆ ರೀತಿಯಾಗಿ ಏನಾದರೂ ಆಗಿದೆಯಾ? ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಕೆಲ ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ದಂಥ ಸುರೇಶ್ ಆತನ ದರೋಡೆ ಮಾಡಿ ಪರ್ಸ್ ಕಿತ್ತುಕೊಂಡಿರುವಂಥ ಶಂಕೆ ಇದೆ. ಆತ ಕೆಲ ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ದಂತೆ ಸುರೇಶ್. ಈ ಸಂದರ್ಭದಲ್ಲಿ ಆತನ ಪರ್ಸ್ ಕಿತ್ಕೊಂಡು ಅಂದರೆ ಆತನ ಪರ್ಸನ್ನು ಕಳ್ಳತನ ಮಾಡಿರುವಂಥ ಶಂಕೆ ಇದೆ. ಹಣ ತಗೊಂಡು ದಾಖಲೆಗಳನ್ನು ಕಳ್ಳರು ಬಿಸಾಡಿರುವಂಥ ಶಂಕೆ. ಹಣವನ್ನು ತಗೊಂಡು ದಾಖಲೆಗಳನ್ನು ಕಳ್ಳರು ಬಿಸಾಡಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಈಗ. ಹೀಗಾಗಿ ಸ್ಪಾಟ್ ನಂಬರ್ 1 ಬಳಿ ಪರ್ಸ್ ಸಿಕ್ಕಿರುವಂಥ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಸ್ಪಾಟ್ 1 ಬಳಿ ಸಿಕ್ಕಂತ ಒಂದು ಐಡಿ ಕಾರ್ಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ, ಯಾರದ್ದು, ಅವ್ರ ಕುಟುಂಬ ಎಲ್ಲಿದೆ, ಮತ್ತೆ ಅವರ ಊರು ಯಾವುದು ಅಂತ. ಆದ್ರೆ ಆತನ ಐಡಿ ಕಾರ್ಡ್ ಅಲ್ಲಿಗೆ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ಏನೇನೆಲ್ಲ ಗೆಸ್ ವರ್ಕ್ ನಡೀತಾ ಇದೆ ಇಲ್ಲಿ? ಪ್ರಮುಖವಾಗಿ ಅವತ್ತಿನ ದಿನ ಅಂದ್ರೆ ಸ್ಪಾಟ್ 1ರಲ್ಲಿ ಮಹಜರು ಮಾಡುವಂತಹ ಸಂದರ್ಭದಲ್ಲಿ, ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಐಡಿ ಕಾರ್ಡ್ ಸಿಗುತ್ತೆ. ಐಡಿ ಕಾರ್ಡ್ ಬಗ್ಗೆ ಸಾಕಷ್ಟು ಒಂದು ಕುತೂಹಲ ಇರುವಂತದ್ದು. ಐಡಿ ಕಾರ್ಡ್ ಇಲ್ಲಿ ಯಾರ್ದು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ. ಮತ್ತೆ ಆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಐಡಿ ಕಾರ್ಡ್ ಅಲ್ಲಿ ಇದ್ದಂತಹ ಒಂದು ನಂಬರ್ಗೆ ಕರೆಯನ್ನ ಮಾಡ್ತಾರೆ. ಆ ನಂಬರ್ ಕೂಡ ಇರುತ್ತೆ. ಆ ನಂಬರ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಆ ನಂಬರ್ ಸ್ವಿಚ್ ಆಫ್ ಅಂತ ಬರುತ್ತೆ. ಆ ಬಳಿಕ ಸೈಬರ್ ಇಲ್ಲಿ ಬೆಂಗಳೂರು 1ಗೆ ಸಂಬಂಧಪಟ್ಟಂತೆ ಇಲ್ಲಿ ಕಂದಾಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ, ಅದು ಯಾರು ಏನಾದರೂ ಪತ್ತೆ ಮಾಡಬೇಕು ಅಂತೇಳಿ. ಆ ಬಳಿಕ SIT ಅಧಿಕಾರಿಗಳು ಸೈಬರ್ ಇದ್ರ ಮೂಲಕವಾಗಿ ಒಂದಷ್ಟು ಟೆಕ್ನಿಕಲ್ ಒಂದು ಪ್ಲಾನ್ ಮಾಡಿದಂತಹ ಸಂದರ್ಭದಲ್ಲಿ ಆನಂತರ ಗೊತ್ತಾಗುತ್ತೆ ಇದು ನೆಲಮಂಗಲದ ಬಳಿ ಇರುವಂತಹ ಒಂದು ಹಳ್ಳಿಯ ವ್ಯಕ್ತಿಯ ಒಂದು ಐಡೆಂಟಿ ಕಾರ್ಡ್ ಅಂತೇಳಿ. ಆ ಬಳಿಕ ಅವರನ್ನು ಅಲ್ಲಿ ಸ್ಥಳೀಯ ಪೊಲೀಸರ ಒಂದು ಸಹಕಾರದ ಮೂಲಕವಾಗಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಸುರೇಶ್ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಆ ವ್ಯಕ್ತಿ ಸತ್ತೋಗಿದ್ದಾನೆ. ಅಂದ್ರೆ ಈ ಧರ್ಮಸ್ಥಳಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಆತ ಇಲ್ಲಿಗೆ ಬಂದಿದ್ದ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಒಂದು ದರ್ಶನವನ್ನ ಮಾಡಿಕೊಂಡು ಇಲ್ಲಿಂದ ನೇರವಾಗಿ ಆತ ಊರಿಗೆ ಹೋಗಿದ್ದಾನೆ. ಆದ್ರೆ ಕೆಲವೇ ದಿನಗಳಲ್ಲಿ ಅಂದ್ರೆ ಕೆಲ ತಿಂಗಳುಗಳಲ್ಲಿ ಆತ ಅಸ್ತಮ ಕಾಯಿಲೆಯಿಂದ ತನ್ನ ಅನಾರೋಗ್ಯಕ್ಕೊಳಗಾಗಿ ಆತ ಊರಲ್ಲಿ ಸಾವನ್ನಪ್ಪಿರುವಂತದ್ದು. ಆದ್ರೆ ಇಲ್ಲಿ ಬೆಂಗಳೂರು ಅಂದ್ರೆ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆತನ ಒಂದು ಪ್ಯಾಕೆಟ್ ಏನಿದೆ, ಪರ್ಸ್ ಏನಿದೆ, ಪಿಕ್ ಪ್ಯಾಕೆಟ್ ಆಗಿರ್ಬೋದು. ಆ ಪಿಕ್ ಪ್ಯಾಕೆಟ್ ಮಾಡಿದಂತಹ ಸಂದರ್ಭದಲ್ಲಿ ಹಣವನ್ನ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಪರ್ಸನ್ನ ಅಲ್ಲಿ ಬಿಸಾಡಿರ್ಬೋದು. ಹೀಗಾಗಿ ಅಲ್ಲಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ SIT ಮೂಲಗಳು ಹೇಳ್ತಾ ಇರುವಂತದ್ದು. ಆ ಬಗ್ಗೆ ಒಂದು ಸಂಶಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವರು ಕೂಡ ಫ್ಯಾಮಿಲಿ, ಅವರ ತಾಯಿ ಕೂಡ ಬದುಕಿರುವಂತದ್ದು. ಆದರೆ ಈತ ಅಸ್ತಮ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾನೆ. ಅಂದ್ರೆ ಅಲ್ಲಿಗೆ ಕ್ಲಾರಿಟಿ ಸಿಕ್ಕಿದೆ. ಈ ಇದಕ್ಕೂ ಅಂದ್ರೆ ಇಲ್ಲಿನ ಗುಂಡಿಗೂ ಮತ್ತೆ ಆತನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಲ್ಲಿ ಆತ ಸಾವನ್ನಪ್ಪಿರೋದೇ ಬೇರೆ. ಆದ್ರೆ ಐಡಿ ಇಲ್ಲಿ ಯಾವಾಗ ಒಂದ್ಸಲಿ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಪಿಕ್ ಪ್ಯಾಕೆಟ್ ಆಗಿ ಈ ರೀತಿಯಾಗಿ ಐಡಿ ಕಾರ್ಡ್ ಯಾರು ತೆಗೆದುಕೊಂಡು ಹೋಗಿ ಕಳ್ಳರಲ್ಲಿ ಬಿಸಾಡಿರ್ಬೋದು ಅನ್ನೋ ರೀತಿಯಲ್ಲಿ ಸಂಶಯವನ್ನ ವ್ಯಕ್ತಪಡಿಸಲಾಗಿದೆ. ಆದ್ರೆ ಪ್ರಾಥಮಿಕವಾಗಿ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ಈಗ ಇವತ್ತು 1ರಿಂದ 6ವರೆಗೂ ಕೂಡ ನಿನ್ನೆವರೆಗೂ ಕೂಡ ಉತ್ಖನನ ಮಾಡಲಾಗಿತ್ತು. 6ರಲ್ಲಿ ಒಂದು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿತ್ತು.
ಇವತ್ತು 7ರಿಂದ ಪ್ರಾರಂಭವನ್ನ ಮಾಡ್ತಾರೆ. ನೋಡ್ಬೇಕು, ಇವತ್ತು ಸಾಕಷ್ಟು ಕುತೂಹಲ ಇದೆ. ಏನೆಲ್ಲ ವಸ್ತುಗಳು ಸಿಗುತ್ತಾ ಇಲ್ವಾ, ಮತ್ತೆ 7-8 ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ ಒಂದು ಉತ್ಖನನ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೇಗೆಲ್ಲ ಇವತ್ತು ತಯಾರಿಯನ್ನ ಮಾಡ್ಕೊಳ್ತಾರೆ, ಏನು ಬೆಳವಣಿಗೆಗಳಾಗುತ್ತೆ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಗಂಗಾಧರ್, ಇಲ್ಲಿ ಮೊನ್ನೆ ಅಗಿಯುವಂತ ಸಂದರ್ಭದಲ್ಲಿ ಒಂದೇ ದಿನ 4 ಪಾಯಿಂಟ್ಗಳಲ್ಲಿ ಆಗದಿದ್ರು, ಅದಕ್ಕೆ ಒಂದು ಸ್ವಲ್ಪ ವೇಗ ಸಿಕ್ಕಿತ್ತು. ನಿನ್ನೆ ಕಳೆಬರಹ ಸಿಕ್ಕಂತ ಕಾರಣಕ್ಕೋಸ್ಕರ ಅದೊಂದನ್ನು ಮಾತ್ರ ಡಿಗ್ ಮಾಡಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಸ್ಲೋ ಆಗುವಂತ ಸಾಧ್ಯತೆ ಇದೆಯಾ? 7ರಲ್ಲಿ ಅಕಸ್ಮಾತ್ ಒಂದೇನಾದ್ರೂ ಮೂಳೆ ಸಿಕ್ಕಿದ್ರೆ, ಅಕಸ್ಮಾತ್ ಅಲ್ಲಿ ಸಿಗದೆ ಹೋದ್ರೆ ಮತ್ತೆ ಬೇಗ ಅದಕ್ಕೆ ಅಂದ್ರೆ ಅಗಿಯುವಂತ ಕೆಲಸವನ್ನ ಮಾಡಲಾಗುತ್ತಾ ಹೇಗೆ ಅಂತ? ಎಸ್, ಖಂಡಿತವಾಗಿಯೂ ಪೃಥ್ವಿರಾಜ್. ಯಾಕಂದ್ರೆ ಯಾವುದೇ ರೀತಿಯಾದಂಥ ವಸ್ತುಗಳು ಅವಶೇಷಗಳು ಸಿಗದಿದ್ದರೆ ಅವರ ತ್ವರಿತಗತಿಯಲ್ಲಿ ಒಂದು ಕಾರ್ಯಾಚರಣೆ ಉತ್ಖನನ ಕಾರ್ಯಗಳು ನಡೆಯುತ್ತೆ. ಯಾಕಂದ್ರೆ 6 ಅಡಿ ಅಗಲ 6 ಅಡಿ ಉದ್ದ, ಅಂದ್ರೆ ಆಳದಲ್ಲಿ ಅವರು ಗುಂಡಿಯನ್ನ ತೋಡ್ತಾ ಇರುವಂಥದ್ದು. ಹೀಗಾಗಿ ಗುಂಡಿಯನ್ನ ತೋಡಿ ಕೊನೆಗೆ ಅದನ್ನ ಹಾಗೆ ತೆಡ್ತಿತ್ತಲ್ಲ ಎಲ್ಲವೂ ಕೂಡ ಮುಚ್ತಾ ಇದ್ದಾರೆ ಕ್ಲೀನಾಗಿ, ಯಾವುದೇ ರೀತಿಯಾಗಿ ಅಲ್ಲಿ ಮಹಾಜರನ್ನ ಮಾಡಿ. ಆದರೆ ಈಗ ಪ್ರಮುಖವಾಗಿರುವಂತಂದ್ರೆ ನಿನ್ನೆ ಏನಾಯ್ತು ಅಂತಂದ್ರೆ 6ರಲ್ಲಿ ಅವಶೇಷಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲುಬುಗಳು ಏನಿದೆ ಮತ್ತೆ ಆ ಸ್ಪಾಟ್ ಏನಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಸೈಂಟಿಫಿಕ್ ಆಗಿ ಅದನ್ನ ಮಹಜರು ಮಾಡಬೇಕಾಗಿತ್ತು. ಅದರ ಪ್ರೊಸೀಜರ್ ನಾಳೆ ದಿನ ಯಾವುದೇ ರೀತಿಯ ಲೋಪಗಳು ಬರಬಾರದು ತನಿಖೆಯಲ್ಲಿ ಅನ್ನೋ ರೀತಿಯಲ್ಲಿ ಆ ಮಹಜರು ಪ್ರಕ್ರಿಯೆ ಆಗಿರ್ಬೋದು, ಮತ್ತೆ ಸೈಂಟಿಫಿಕಲ್ FSL ಒಂದು ಟೀಮ್ ರಿಕವರಿ ಮಾಡುವಂತದ್ದು ಏನಾಗಿರ್ಬೋದು, ಅದನ್ನ ಹೇಗೆಲ್ಲ ಶೇಖರಣೆ ಮಾಡಿ ಸಂಗ್ರಹ ಮಾಡಿ ಅದಕ್ಕೆ ಯಾವುದೇ ರೀತಿಯ ಹಾನಿಯಾಗದ ರೀತಿಯಲ್ಲಿ ರಾಸಾಯನಿಕ ದ್ರವನ್ನ ಸಿಂಪಡಿಸಿ ಅದನ್ನೆಲ್ಲ ಮಾಡ್ಬೇಕು ಅನ್ನೋದನ್ನ ಅಲ್ಲೇ ಸ್ಪಾಟ್ ಅಲ್ಲಿ ಮಹಜರು ಮಾಡುವಂಥದ್ದು. ಏನೆಲ್ಲ ಸಿಕ್ಕಿದೆ ಅಂತೇಳಿ ಅಲ್ಲೇ ಟೈಪ್ ಮಾಡಿರುವಂಥದ್ದು, ಒಂದು ಲೆಟರ್ ಅನ್ನ ಡಾಕ್ಯುಮೆಂಟ್ಸ್ ಅನ್ನ ಅಲ್ಲೇ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಯಾವ ಸ್ಪಾಟ್ ಅಲ್ಲಿ ಏನು ಸಿಕ್ಕಿದೆ ಅನ್ನೋದು ಆ ಸ್ಪಾಟ್ ಅಲ್ಲೇ ಅವರು ವೆರಿಫಿಕೇಶನ್ ಮಾಡಿ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ತಡವಾಗಿರುವಂಥದ್ದು. ಈಗ 7ರಲ್ಲಿ ಕೂಡ ಇವತ್ತು ಸ್ಟಾರ್ಟ್ ಮಾಡ್ತಾರೆ. ಒಂದ್ ವೇಳೆ ಸಿಕ್ಕಿದ್ರೆ ಅದು ಕೂಡ ಸ್ವಲ್ಪ ಸಮಯಾವಕಾಶ ಇಡಬಹುದು, ಒಂದ್ ವೇಳೆ ಸಿಗದಿದ್ರೆ ಅದು ತ್ವರಿತಗತಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿ.